ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮದ 77ನೆಯ ತಿರುನಾಮ ಧನ್ವಿ ಅಂತ. ರಾಮನಿಗೂ ರಾವಣನಿಗೂ ಯುದ್ಧ ಉಚ್ಚಘಟ್ಟದಲ್ಲಿ ಅಂದ್ರೆ ತೀವ್ರಗತಿಯಲ್ಲಿ ನಡೆಯುತ್ತಾ ಇತ್ತು. ದ ಬ್ಯಾಟಲ್ ಬಿಟ್ವೀನ್ ರಾಮ ಅಂಡ್ ರಾವಣ ಈಸ್ ಗೋಯಿಂಗ್ ಆನ್ ವಿತ್ ಗ್ರೇಟ್ ಇಂಟೆನ್ಸಿಟಿ ಅಂತ. ರಾವಣನ ಮಗನಾದ ಇಂದ್ರಜಿತ್ನನ್ನು ಲಕ್ಷ್ಮಣ ವಧೆ ಮಾಡಿ ಬಿಟ್ಟ. ಇದು ರಾವಣನಿಗೆ ಬಹುದೊಡ್ಡ ಏಟು. ಯಾಕೆ ಅಂದ್ರೆ ಅವನಿಗೆ ನಂಬಿಕೆಯ ನಕ್ಷತ್ರವಾಗಿ ಇದ್ದದ್ದೇ ಮಗನಾದ ಇಂದ್ರಜಿತ್. ಮುಂದಕ್ಕೆ ಏನು ಮಾಡುವುದು ಅಂತ ಚಿಂತಿಸಿದ ರಾವಣ. ಅವನ ಹತ್ತಿರ ಮೂಲಬಲ ಸೇನೆ ಅಂತ ದೊಡ್ಡ ಸೇನೆಯೇ ಇತ್ತು. ನಾಡಿಗೆ ದೊಡ್ಡ ಸಮಸ್ಯೆ ಯಾವಾಗ ಬರುತ್ತದೋ ಆಗ ಮಾತ್ರ ನಾಡನ್ನು ಕಾಪಾಡಲು ಆ ಸೇನೆಯನ್ನು ಹೊರಗೆ ಕಳಿಸುತ್ತಾನೆ ರಾವಣ. ಈಗ ರಾವಣನ ಹತ್ತಿರ ತನ್ನ ಸೇನಾ ಬಲವೇ ಇಲ್ಲ, ಯಾರೂ ಉಳಿದಿಲ್ಲ. ಆದ್ದರಿಂದ ಆ ಮೂಲ ಬಲ ಸೇನೆಯನ್ನೇ ಕರೆಸಿಕೊಂಡ. ಅದು ತುಂಬಾ ದೊಡ್ಡ ಸೇನೆ. ರಾಮನ ವಾನರ ಸೇನೆಯ ವಿರುದ್ಧ ಹೋರಾಡುವುದಕ್ಕೆ ಅಂತ ಈಗ ಆ ಮೂಲ ಬಲ ಸೇನೆಯನ್ನೇ ಕರೆಸಿಕೊಂಡ. ರಾವಣನ ಆ ಸೇನೆಗಳು ಹೇಗೆ ಹೊರಗೆ ಬರುತ್ತಾ ಇದ್ದವು ಅಂದ್ರೆ, ಆನೆಯ ದೊಡ್ಡ ದೊಡ್ಡ ಗುಂಪಿನಿಂದ ಸಾಲಾಗಿ ಮದ ತುಂಬಿದ ಆನೆಗಳು ಬಂದರೆ ಹೇಗೆ ಭಯಾನಕವಾಗಿ ಇರುತ್ತದೋ ಹಾಗೆ ತುಂಬಾ ಬಲಶಾಲಿಯಾದ ವೀರರಾದ ಸೇನೆ ಕೋಟೆಯಿಂದ ಹೊರಗೆ ಸಾಲಾಗಿ ಬರುತ್ತಿತ್ತು. ಈ ದೃಶ್ಯಗಳನ್ನೆಲ್ಲ ನಾವು ಊಹೆ ಮಾಡಿಕೊಂಡ್ರೆ ಅಂದ್ರೆ ಇಮ್ಯಾಜಿನ್ ಮಾಡಿಕೊಂಡಾಗ ಆ ದೃಶ್ಯವೆಲ್ಲ ನಮ್ಮ ಕಣ್ಣ ಮುಂದೆಯೇ ಬರುತ್ತೆ. ಆಗ ಈ ಕಥೆಗಳನ್ನು ನಾವು ಚೆನ್ನಾಗಿ ಅನುಭವಿಸಿ ಆನಂದ ಪಡಬಹುದು. ಅಯ್ಯೋ, ಇಷ್ಟೊಂದು ವೀರ ಸೇನೆ ಬರುತ್ತಾ ಇದೆ ಅಂತ ರಾಮನ ವಾನರ ಸೇನೆಯೇ ಭಯದಿಂದ ನಡುಗಿತ್ತು. ಸೇನೆಯ ಜನ ಸಾಗರದ ಹಾಗೆ ಬರುತ್ತಲೇ ಇದ್ದಾರೆ. ಸೇನೆ ಶುರು ಆಗಿದ್ದು ಎಲ್ಲಿ ಅಂತ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತಿದೆ. ಎಲ್ಲಿ ಮುಗಿಯುತ್ತದೋ ಗೊತ್ತಿಲ್ಲ ಅನ್ನುವ ಹಾಗೆ ಗುಹೆಯ ಒಳಗಿನಿಂದ ಸೇನೆಯ ಜನ ಬರುತ್ತಲೇ ಇದ್ದಾರೆ. ಆಗ ರಾಮ ಯೋಚಿಸುತ್ತಾನೆ, ನನಗಾಗಿ ಈ ಕಪಿ ಸೈನ್ಯವು ಇಲ್ಲಿ ಬಂದಿದೆ. ನನಗಾಗಿ ಹೋರಾಡಿ ಇವರೆಲ್ಲ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಕ್ಕೆ ನಾನು ಒಪ್ಪಿಕೊಳ್ಳಬಾರದು, ಅನುಮತಿಸಬಾರದು. ಅದಕ್ಕೆ ರಾಮ ವಾನರರನ್ನೆಲ್ಲ ಕರೆದು, ನೀವೆಲ್ಲ ಹೋಗಿ ಮರಗಳ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳಿ, ಆರಾಮಾಗಿ ಇರಿ. ಆ ಮೂಲಬಲ ಸೇನೆಯನ್ನು ನಾನೊಬ್ಬನೇ ಒಂಟಿಯಾಗಿ ನೋಡಿಕೊಳ್ತೀನಿ, ನೀವು ಯಾರೂ ಬರುವುದೇ ಬೇಡ ಅಂತ ಹೇಳಿ ಎಲ್ಲಾ ವಾನರ ಸೇನೆಯನ್ನು ಕಳಿಸಿಬಿಟ್ಟ ರಾಮ. ಹಾಗಾಗಿ ವಾನರ ಸೇನೆಯೆಲ್ಲ ಸುರಕ್ಷಿತವಾಗಿ ಮರದ ಕೆಳಗೆ ಕುಳಿತುಕೊಳ್ತಾರೆ. ಲಕ್ಷ್ಮಣ ವಿಭೀಷಣ ಕೂಡ ಮರದ ಕೆಳಗೆ ನಿಂತುಕೊಳ್ತಾರೆ. ರಾಮ ಒಬ್ಬನೇ ಅಸಹಾಯ ಶೂರನಾಗಿ ವೀರ ಪರಾಕ್ರಮಿಯಾಗಿ ಸೋಲದ ಒಂಟಿ ವೀರನಾಗಿ ಒಬ್ಬಂಟಿಗನಾಗಿ ಆ ಮೂಲಬಲ ಸೇನೆಯ ಒಳಗೆ ರಾಮ ನುಗ್ಗಿದ. ಹಾಗೆ ನುಗ್ಗಿದವನೇ ಹೋರಾಡೋಕೆ ಶುರು ಮಾಡಿದ. ಹಾಗೆ ಒಂಟಿ ಸಲಗದ ಹಾಗೆ ಶ್ರೀರಾಮ ಎಷ್ಟು ಹೊತ್ತು ಯುದ್ಧ ಮಾಡಿದ ಅನ್ನೋದನ್ನ ಕಂಬರಾಮಾಯಣ ತುಂಬಾ ಸುಂದರವಾಗಿ ವಿವರಿಸತ್ತೆ. ಶ್ರೀರಾಮ ಒಂಟಿ ಸಲಗದ ಹಾಗೆ 180 ನಿಮಿಷಗಳು ಅಂದರೆ ಸತತವಾಗಿ 3 ಗಂಟೆಗಳ ಕಾಲ ಹೋರಾಡಿದ ಅಂತ ಹೇಳತ್ತೆ. 3 ಗಂಟೆಗಳ ನಂತರ ಏನಾಯ್ತು ಅಂದರೆ ರಾವಣನ ಪೂರಾ ಮೂಲಬಲ ಸೇನೆ ಕೆಳಗೆ ಬಿದ್ದಿತ್ತು, ನುಚ್ಚು ನೂರಾಗಿತ್ತು. ಆ ಮೂಲಬಲ ಸೇನೆಯಲ್ಲಿ ಎಷ್ಟು ರಾಕ್ಷಸರು ಇದ್ದರು? 3 ಗಂಟೆಗಳ ಕಾಲಾವಕಾಶದಲ್ಲಿ ಎಷ್ಟು ರಾಕ್ಷಸರನ್ನು ಶ್ರೀರಾಮ ಸದೆಬಡಿದ ಅಂದ್ರೆ ಕಂಬರಾಮಾಯಣದ ಯುದ್ಧ ಕಾಂಡವು ಇದಕ್ಕೂ ಒಂದು ಲೆಕ್ಕಾಚಾರ ಕೊಡತ್ತೆ. ಆನೆಗಳು 1,000, ರಥಗಳು 10,000, ಕುದುರೆಯ ಸವಾರರು 1 ಕೋಟಿ, ಸೇನೆಯ ಕಾವಲಿನವರು 1,000. ಇಷ್ಟು ಜನರು ಕೆಳಗೆ ಬಿದ್ದರೆ ಅಂದರೆ ಸತ್ತು ಹೋದಾಗ ಒಂದು ಕಬಂಧ ಎದ್ದು ಕುಣಿದಾಡಲು ಶುರು ಮಾಡತ್ತೆ. ಕಬಂಧ ಅಂದರೆ ತಲೆ ಇಲ್ಲದ ದೇಹ, ಹೆಡ್ಲೆಸ್ ಬಾಡಿ ಅಥವಾ ಹೆಡ್ಲೆಸ್ ಟ್ರಂಕ್ ಅಂತ. ಆ ರೀತಿ 1 ಕೋಟಿ ಮುಂಡಗಳು ನೃತ್ಯ ಡಾನ್ಸ್ ಆಡಿದರೆ ರಾಮನ ಬಿಲ್ಲು ಕೋದಂಡ. ಆ ಕೋದಂಡಕ್ಕೆ ಕಟ್ಟಿದ ಗಂಟೆ ಘಣೀರ್ ಅಂತ ಸದ್ದು ಮಾಡತ್ತೆ. ಕುಂಭಕೋಣದಲ್ಲಿ ಕೂಡ ಸಾರಂಗಪಾಣಿ ಭಗವಂತ ಅಂದ್ರೆ ಧನುರ್ಧಾರಿ ಶ್ರೀರಾಮ ಕೈಯಲ್ಲಿ ಬಿಲ್ಲನ್ನು ಹಿಡಿದೇ ಇರುತ್ತಾನೆ. ಆ ಬಿಲ್ಲಿನ ಮೇಲ್ಭಾಗದಲ್ಲಿ ನಾವು ಗಮನಿಸಿದರೆ
ನಾವು ನೋಡಬಹುದು ಒಂದು ಗಂಟೆ ಇರತ್ತೆ. ಈ 180 ನಿಮಿಷಗಳು 3 ಗಂಟೆಗಳು ಮೂಲಬಲ ಸೇನೆಯ ಜೊತೆ ಹೋರಾಡುವ ಪ್ರತಿ ಸೆಕೆಂಡಿಗೂ ಆ ಗಂಟೆ ಉಲಿಯುತ್ತಲೇ ಇತ್ತು. ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ಅವ್ಯಾಹತವಾಗಿ ನಿರಂತರವಾಗಿ ಆ ಗಂಟೆ ಉಲಿಯುತ್ತಲೇ ಇತ್ತು. ಅಂದ್ರೆ ರಾಮ ರಾಕ್ಷಸರ ಸೇನಾಪಡೆಯನ್ನು ಗುಂಪು ಗುಂಪಾಗಿಯೇ ಹೊಡೆದು ಹಾಕುತ್ತಿದ್ದ. ಅಂದರೆ ಒಬ್ಬೊಬ್ಬರನ್ನೇ ವಧೆ ಮಾಡುವುದು ಅಲ್ಲ. ಹಾಗಾದ್ರೆ ಒಂದೊಂದು ಸೆಕೆಂಡಿಗೂ ಎಷ್ಟು ರಾಕ್ಷಸರನ್ನು ಕೊಲ್ಲುತ್ತಿದ್ದ ಅಂತ ನೀವೇ ಲೆಕ್ಕ ಮಾಡಿ ಕೇಳುಗರೆ. ಅದು ಲೆಕ್ಕ ಹಾಕಲು ಸಾಧ್ಯವೇ ಇಲ್ಲ ಬಿಡಿ. ಯಾಕೆ ಅಂದ್ರೆ ಲೆಕ್ಕ ಇಡುವುದಕ್ಕೆ ಅಸಾಧ್ಯವಾದ ಹೋರಾಟ ರಾಮನದು. ಕೇಳೋಕೆ ಇಷ್ಟು ರೋಮಾಂಚನವಾಗತ್ತೆ. ಅದನ್ನ ಊಹಿಸಿಕೊಂಡ್ರೆ ಎಂತಹ ಅನುಭವ ಆಗತ್ತೆ ನಮಗೆ. ಅಬ್ಬಾ, ಎಂತಹ ಶೂರ ವೀರ ಮಹಾಪರಾಕ್ರಮಿ ನಮ್ಮ ಶ್ರೀರಾಮ ಅಂತ ಪದಗಳಲ್ಲಿ ವರ್ಣಿಸೋದು ಅಸಾಧ್ಯ. ಶ್ರೀರಾಮ ಮಿಂಚಿನ ವೇಗದಲ್ಲಿ ಓಡಾಡುತ್ತಿದ್ದ. ರಾಮ ಇಲ್ಲಿದ್ದಾನೆ ಅಂತ ರಾಕ್ಷಸರು ಹೊಡೆಯುವಷ್ಟರಲ್ಲಿ ಇನ್ನೆಲ್ಲಿಯೋ ಇರುತ್ತಿದ್ದ. ರಾಮ ಅಲ್ಲಿದ್ದಾನೆ ಅಂತ ಹೊಡೆದಾಗ ರಾಕ್ಷಸ ಗಣದವರೇ ಸಾಯುತ್ತಿದ್ದರು. ರಾಮನ ಬಿಲ್ಲಿನ ಗುರಿ ತಪ್ಪುವುದೇ? ಮಿಂಚಿನ ಹಾಗೆ ಬಾಣಗಳನ್ನು ಹೊಡೆದು ರಾಕ್ಷಸರ ತಲೆಗಳನ್ನು ಉರುಳಿಸುತ್ತಾ ಇದ್ದ ರಾಮ. ಹಾಗೆ ಆ ಧನಸ್ಸನ್ನ ಉಪಯೋಗಿಸುವಂತಹ ಸಾಮರ್ಥ್ಯ ರಾಮನದು. ಅದಕ್ಕೆ ರಾಮಬಾಣ ಅನ್ನುವ ಹೆಸರು ಇರೋದು. ರಾಮನು ಇಟ್ಟ ಬಾಣದ ಗುರಿಯು ಎಂದು ತಪ್ಪಿಲ್ಲ, ಎಂದೆಂದೂ ತಪ್ಪಿಲ್ಲ. ಈಗ ಕನ್ನಡಿಗರಾದ ನಮಗೆ ಈ ಹಾಡು ಖಂಡಿತ ನೆನಪಾಗತ್ತೆ, ಹೌದು ತಾನೆ? ಹೀಗೆ ಬಾಣವನ್ನು ಅಷ್ಟು ಚೆನ್ನಾಗಿ ಉಪಯೋಗಿಸುವ ಕಲೆ ಅವನದು. ಆದ್ದರಿಂದ ಅವನಿಗೆ ಧನ್ವಿ ಅಂತ ಹೆಸರು. ಧನಸ್ಸು ಅಂದ್ರೆ ಬಿಲ್ಲು, ಧನ್ವಿ ಅಂದರೆ ಆ ಧನಸ್ಸನ್ನ ತನ್ನ ಕೈ ಚಳಕದಿಂದ ಚೆನ್ನಾಗಿ ಉಪಯೋಗಿಸಲು ಬಲ್ಲವನು ಅಂತ. ರಾಮನ ಹತ್ತಿರ ಇದ್ದ ಕೋದಂಡ ಅನ್ನುವ ಬಿಲ್ಲು ದೊಡ್ಡದೇ ಇರಬಹುದು, ತುಂಬಾ ಬಲಿಷ್ಠವಾದ ಶಕ್ತಿಶಾಲಿ ಧನಸ್ಸೇ ಇರಬಹುದು. ಆದರೂ ಅದನ್ನು ಚೆನ್ನಾಗಿ ಬಳಸಿಕೊಳ್ಳುವ ಜ್ಞಾನ, ಅಭ್ಯಾಸ, ಏಕಾಗ್ರತೆ ಎಲ್ಲವೂ ರಾಮನಲ್ಲಿ ಸಾಕಷ್ಟು ಇತ್ತು. ಬರಿಯ ಉಪಕರಣ ಅಂದ್ರೆ ಇನ್ಸ್ಟ್ರೂಮೆಂಟ್ ಇದ್ದರೆ ಮಾತ್ರ ಸಾಲದು, ಅದನ್ನು ಚೆನ್ನಾಗಿ ಬಳಸಲೂ ಬೇಕಲ್ಲ. ಒಬ್ಬ ವೈದ್ಯರನ್ನು ಕಲ್ಪಿಸಿಕೊಳ್ಳೋಣ ಮನಸ್ಸಿನಲ್ಲಿ. ಆ ಡಾಕ್ಟರ್ ಹತ್ರ ಸಾಕಷ್ಟು ಬೆಲೆ ಬಾಳುವ ಆಪರೇಷನ್ ಸಾಧನಗಳು, ಇನ್ಸ್ಟ್ರೂಮೆಂಟ್ಸ್ ಎಲ್ಲವೂ ಇದೆ. ಆದರೂ ಅವನಿಗೆ ಅದನ್ನು ಬಳಸಲು ಬಾರದೇ ಇದ್ದರೆ ರೋಗಿಗೆ ಯಾವ ಉಪಯೋಗವೂ ಇಲ್ಲ. ಅದಕ್ಕೆ ವೈದ್ಯನಿಗೆ ಸಾಕಷ್ಟು ಅನುಭವ, ತರಬೇತಿ ಅಂದ್ರೆ ಟ್ರೈನಿಂಗ್ ಎಲ್ಲವೂ ಇರಲೇಬೇಕಲ್ಲ. ಆಗ ಅವನು ತುಂಬಾ ಒಳ್ಳೆಯ ಡಾಕ್ಟರ್ ಆಗಬಲ್ಲ. ಶ್ರೀರಾಮ ಅಷ್ಟು ಚೆನ್ನಾಗಿ ಬಿಲ್ಲನ್ನು ಉಪಯೋಗಿಸುತ್ತಿದ್ದ ಅಂದರೆ ಅದರ ಹಿಂದೆ ಇದ್ದ ಶ್ರಮ, ತರಬೇತಿ ಎಂತದ್ದು ಅಂತ ನಾವು ತಿಳಿದುಕೊಳ್ಳಲೇಬೇಕು ತಾನೆ. ಹೀಗಾಗಿ ವಸ್ತು ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಬಳಸುವ ಕೌಶಲ್ಯ ಕೂಡ ತುಂಬಾ ಮುಖ್ಯ. ಆದ್ದರಿಂದಲೇ ಶ್ರೀರಾಮನನ್ನು ಅತ್ಯಂತ ಉತ್ತಮ ಬಿಲ್ಲುಗಾರ ಅಂತಲೇ ಹೇಳಬಹುದು. ಬೇಟೆಯಾಡುವವನಿಗೆ ಬೇಟೆಗಾರ ಅನ್ನುವ ಹಾಗೆ ಚೆನ್ನಾಗಿ ಬಿಲ್ಲನ್ನು ಹೊಡೆಯುವವನಿಗೆ ಬಿಲ್ಲುಗಾರ ಅಂತ ಕರೆಯುತ್ತಾರೆ. ಹೀಗೆ ಕೈಯಲ್ಲಿ ಬಿಲ್ಲನ್ನು ಹಿಡಿದು ವೀರಾವೇಶದಿಂದ ಹೋರಾಡಿದವನಾಗಿ ಶ್ರೀರಾಮನಿಗೆ ಧನ್ವಿ ಅನ್ನುವ ಹೆಸರು ಬಂತು. ನಾವು ಕೂಡ ಈ ತಿರುನಾಮವನ್ನು ಧನ್ವಿನೇ ನಮಃ ಅಂತ ಪ್ರತಿದಿನ ಹೇಳುತ್ತಾ ಬಂದರೆ ಆ ಭಗವಂತ ತನ್ನ ಬಿಲ್ಲಿನಿಂದ ಹೇಗೆ ಬಾಣಗಳ ಸುರಿಮಳೆಯನ್ನೇ ಸುರಿಸಿದನೋ ಹಾಗೆಯೇ ನಮ್ಮ ಮೇಲೆಯೂ ಆ ಶ್ರೀರಾಮ ಪ್ರೀತಿಯಿಂದ ಅನುಗ್ರಹದ ಮಳೆಯನ್ನೇ ಸುರಿಸುತ್ತಾನೆ. ಮುಂದೆ 78ನೆಯ ತಿರುನಾಮದಲ್ಲಿ ಮೇಧಾವಿ ಅನ್ನುವ ಕಥೆಯನ್ನು ನೋಡೋಣ. ದುರ್ಯೋಧನನು ಮಾಡಿದ ಪ್ಲಾನ್, ಉಪಾಯವನ್ನ ಹೇಗೆ ಕೃಷ್ಣ ಹಾಳು ಮಾಡಿದ ಅನ್ನುವ ಕಥೆಯನ್ನು ಮುಂದಿನ ತಿರುನಾಮದಲ್ಲಿ ತಿಳಿದುಕೊಳ್ಳೋಣ ಕೇಳುಗರೆ. ನಿಮಗೆ ಈ ವಿಷ್ಣು ಸಹಸ್ರನಾಮದ 77ನೆಯ ತಿರುನಾಮವಾದ ಧನ್ವಿ ಅನ್ನುವ ಕಥೆ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನಂತೂ ಮರೆಯಲೇಬೇಡಿ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದಿಲ್ಲ. ನಮ್ಮ ಸನಾತನ ಧರ್ಮದ ಇಂತಹ ಅಪರೂಪದ ಕಥೆಗಳು ಎಲ್ಲ ಕನ್ನಡಿಗರನ್ನೂ ತಲುಪಬೇಕಲ್ಲ. ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ. ಆ ಶ್ರೀರಾಮನನ್ನು ನೆನೆಯುತ್ತಾ ಧನ್ವಿನೇ ನಮಃ ಅಂತ ಕೂಡ ಕಮೆಂಟ್ ಮಾಡಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಧರ್ಮವನ್ನು ನಾವು ರಕ್ಷಿಸಿದರೆ
ಅದೇ ಧರ್ಮ ನಮ್ಮನ್ನ ರಕ್ಷಿಸತ್ತೆ. ನಮ್ಮ ಧರ್ಮ ಪ್ರಚಾರದ ಕೆಲಸಕ್ಕೆ ನೀವು ಕೂಡ ಕೈ ಜೋಡಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ನಮ್ಮ ವಿನಂತಿ. ಧನ್ವಿನೇ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.